ಹಾಸನ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಸನ ಹಾಗೂ ಬೇಲೂರು ತಾಲೂಕು ಘಟಕದ ವತಿಯಿಂದ ಏನು ಅತಿವೃಷ್ಟಿಯಾಗಿದೆ ಬೇಲೂರು ತಾಲೂಕಿನಲ್ಲಿ ಜೊತೆಗೆ ಹಾಸನ ಜಿಲ್ಲೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಈ ಕಾರ್ಯಕ್ರಮ ನಡೀತಾ ಇದೆ. ಅದರ ಪ್ರಯುಕ್ತವಾಗಿ ಇವತ್ತು ಬೇಲೂರು ತಾಲೂಕಿನಲ್ಲಿ ತಾಲೂಕು ಘಟಕ ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಯಾರು ಮನೆಯನ್ನು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ ಅವರಿಗೆ ತಕ್ಷಣವಾಗಿ ಸಾಕಾರವಾಗುವಂತಹ ಸಣ್ಣ ಪುಟ್ಟ ವಸ್ತುಗಳನ್ನು ನಾವು ಇವತ್ತು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ ವರ್ಷವೂ ಸಹ 15 ಮನೆಗಳಿಗೆ ಬೇಲೂರು ತಾಲೂಕಿನಲ್ಲಿ ಈ ವ್ಯವಸ್ಥೆಯನ್ನು ಮಾಡಲಾಗಿತ್ತು. మన ತಹಶೀಲ್ದಾರ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಹಕಾರದಲ್ಲಿ ಕಾರ್ಯಕ್ರಮ ಮಾಡಲಾಗಿತ್ತು. ಇವತ್ತು ಸಹ ಬೇಲೂರು ತಾಲೂಕಿನಲ್ಲಿ 10 ಮನೆಗಳನ್ನು ನಾವು ಇವತ್ತು ಗುರುತಿಸಿ ಅವರಿಗೆ ಸಣ್ಣ ಪುಟ್ಟದು ಈಗ ಒಂದು ಅಡುಗೆ ಮಾಡ್ಕೊಳ್ಳಿಕ್ಕೆ ಪಾತ್ರೆಗಳಿರ್ಬೋದು, ಅವರಿಗೆ ಸ್ವಲ್ಪ ದಿನಸಿ ವಸ್ತುಗಳಿರ್ಬೋದು, ಟಾರ್ಪಲ್ ಇರ್ಬೋದು, ಹಾಗೂ ಹೈಜಿನಿಕ್ ಕಿಟ್ ಇರ್ಬೋದು, ಟೂತ್ ಪೇಸ್ಟಿಂದ ಹಿಡಿದು ಸೋಪು ಮತ್ತು ಬ್ರಷ್ ಇದನ್ನು ಒದಗಿಸ್ಕೊಡ್ತಾ ಇದ್ದೀವಿ. ಬ್ಲಾಂಕೆಟ್ಟು ಮತ್ತು ಟವಲ್ಗಳನ್ನು ಸಹ ಕೊಡ್ತಾ ಇದ್ದೀವಿ. ಇದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಸನ ಜಿಲ್ಲಾ ಘಟಕದ ಚೇರ್ಮನ್ ಆದಂತಹ ಎಂ.ಕೆ. ಮೋಹನ್ ಸರ್ ಅವರ ಮಾರ್ಗದರ್ಶನದಲ್ಲಿ ಇಡೀ ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಸಹ ತುಂಬ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡೋದಿದೆ. ಈ ಕಾರ್ಯಕ್ರಮಕ್ಕೆ ತುಂಬ ಸಹಕಾರವನ್ನು ಬೇಲೂರು ತಹಶೀಲ್ದಾರ್ ಕಚೇರಿಯಿಂದ ನೀಡಿದ್ದಾರೆ. ಜೊತೆಗೆ ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲೆಯ ರೆಡ್ ಕ್ರಾಸ್ ಸಂಸ್ಥೆ ನಿರ್ದೇಶಕರಾದಂಥ ಅಮ್ಜದ್ ಖಾನ್ ಅವರು ಹಾಗೂ ಕೆ.ಟಿ. ಜಯಶ್ರೀ ಮೇಡಮ್ ಅವರು ಹಾಗೂ ಎಚ್.ಡಿ. ಕುಮಾರ್ ಸರ್ ಅವರು ನಮ್ಮ ತಂಡದೊಂದಿಗೆ ಬಂದಿದ್ದಾರೆ. ಬೆಳಗ್ಗೆಯಿಂದಲೂ ಸಹ ಇಡೀ ತಾಲೂಕನ್ನು ಸುತ್ತಿ ಪರಿಶೀಲನೆ ಮಾಡಿ ಫಲಾನುಭವಿಗಳನ್ನ ಗುರುತಿಸಿ ಅವರ ಮನೆಯ ಬಾಗಿಲಿಗೆ ಹೋಗಿ ಅವರಿಗೆ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ತಾಲೂಕು ಘಟಕಕ್ಕೆ, ತಹಶೀಲ್ದಾರ್ ಕಚೇರಿಗೆ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ತಾಲೂಕು ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿಯಾಗಿ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಹೌದು, ಮತ್ತೆ ಇಷ್ಟೊಂದು ಬಿದ್ದಿದೆ, ನೀವು ಹೆಂಗಿರ್ತೀರಾ? ಈಗ ನಿಮ್ಮ ಜೊತೆ ಇಲ್ಲಿ ಯಾರಿದ್ದಾರೆ? ಈಗ ನಮ್ಮ ಹೆಂಗಸಿರ್ತಾರವ ಸ್ನಾನ ಮಾಡ್ತಿದ್ದಾರೆ. ಸರಿ ಸರಿ, ಇಷ್ಟೊತ್ತಿನ ಕಾಯ್ದ್ರು ಈಗ ಇರ್ಲಿ ಇರ್ಲಿ, ಪರವಾಗಿಲ್ಲ ಪರವಾಗಿಲ್ಲ. ಈಗ ಬಂದ್ಬಿಡ್ತಾರೆ. ನೀವು ಮನೆ ಹತ್ರ ಇರೋದಷ್ಟೇ ಕೆಲಸ? ಏನು ಕೆಲಸ ಮಾಡ್ತಾರೆ ಮನೆಯವರು? ಸಾಮಾನ್ಯ ಕೂಲಿ, ನಾನೇ ಗೋಧಿ ಹೊಲಕ್ಕೆ ಹೋಗೋದು ಅಷ್ಟೇ. ಮಗನು ಅವನು ಕೂಲಿ ಹೋಗ್ತಾನೆ, ಈ ತಂಟಲಿದ್ದಾನೆ. ಅಲ್ಲ, ಈಗ ವಾಸ ಮಾಡ್ಲಿಕ್ಕೆ ಇಲ್ಲೇ ಇದ್ದೀರಾ? ಇಲ್ಲೇ ವಾಸ ಇದ್ದೀರಾ ನೀವೀಗ? ಇಲ್ಲೇ ಇದ್ದೀವಿ. ಇದ್ರೊಳಗೆ ಇದ್ದೀವಿ, ಸೆಂಟ್ ಹಾಕಿದೆ, ಈ ಶೀಟ್ ಹಾಕಿ ಅದ್ರೊಳಗೆ ಇದ್ದೀವಿ ನಾನು. ಈಗ ಇದ್ರೊಳಗೆ ಮಗ ಇದ್ದಾರೆ, ಅವರು ಬೇರೆ. ಏನ್ ಕೆಲ್ಸಕ್ಕೆ ಹೋಗ್ತಾರೆ? ಶುಂಠಿ ಕೆಲಸಕ್ಕೆ, ಅದು ಇದು ಕೆಲಸಕ್ಕೆ ಹೋಗ್ತಾರೆ. ಈಗ ಇಬ್ರಿಗೂ ಮನೆ ಇಲ್ವಾ? ಇಲ್ಲ ಇಲ್ಲ, ಈಗ ವಾಸ ಇರೋ ಮನೆ ಬಿದ್ದೋಗಿದೆ. ವಾಸ ಆಯ್ತು. ಆಯ್ತು ಅಮ್ಮ, ಅಲ್ಲಿ ಇರ್ಲಿ, ನಿಮ್ ಕೈಲೇ ಕೊಟ್ಟು ಹೋಗ್ತೀವಿ, ಆಯ್ತಾ? ಈಗ ರೆಡ್ ಕ್ರಾಸ್ ಸಂಸ್ಥೆಯಿಂದ ಬಂದಿದ್ದೀವಿ. ಇದು ಗೌರ್ಮೆಂಟ್ ಇಂದ ಅನ್ನೋಕ್ಕಿಂತ ಸಂಸ್ಥೆಯಲ್ಲಿ ಹಾಸನದಿಂದ ಮತ್ತೆ ಬೇಲೂರಿಂದ ಒಂಚೂರು ಪಾತ್ರೆ, ಅಡುಗೆ ಮಾಡ್ಕೊಳ್ಳಿಕ್ಕೆ ಒಂದು ದೊಡ್ಡ ಟಾರ್ಪಲ್ಲು, ಒಂಚೂರು ಎಣ್ಣೆ, ಕಾಳು, ಆಯ್ತಾ? ರಗ್ಗು ಒತ್ಕೊಳ್ಳಿಕ್ಕೆ, ಸೋಪು, ಪೇಸ್ಟು, ಆಯ್ತಾ? ತಲೆಗೆ ಹಾಕಕ್ಕೆ ಎಣ್ಣೆ ಎಲ್ಲ ಕೊಡ್ತೀವಿ. ಸ್ವಲ್ಪ ಸಣ್ಣದ ಮಟ್ಟಿಗೆ ಬಳಸ್ಕೊಳ್ಳಿ. ಸರ್ಕಾರ ಕೇಳಿ ರೆಡ್ ಕ್ರಾಸ್ ಇಲ್ಲ, ರೆಡ್ ಕ್ರಾಸ್ ಅನ್ನೋ ಸಂಸ್ಥೆಯಿಂದ ಕೊಡ್ತಾ ಇರೋದು. ಪರವಾಗಿಲ್ಲ, ಕುತ್ಕೊಳ್ಳಿ, ನೀವು ಏನ್ ತಲೆ ಕೆಡಿಸ್ಕೊಬೇಡಿ, ನೀವು ಆರಾಮಾಗಿರಿ. ಸರ್ಕಾರದಿಂದ ಬೇರೆದ್ ಕೊಡ್ತಾರೆ, ಇದು ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯಿಂದ ಕೊಟ್ಟಿರೋದು. ಅರ್ಥ ಆಯ್ತಾ? ಕೈ ಏನ್ ಮುಗಿಬೇಡಿ, ನಮ್ಮ ಕೈಲಿ ಸಣ್ಣ ಮಟ್ಟಿಗೆ ಆಗೋಟ್ ಕೊಡ್ತಿದೀವಿ, ಆಯ್ತಾ?